ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಓಲ್ಡ್ ಸಿಲೆಬಸ್ನಲ್ಲಿ ಫೇಲ್ ಆದಂಥ ಕ್ಯಾಂಡಿಡೇಟ್ಸ್ ಯಾರಂದರೆ C3, C9, C15 ಸಿಲೆಬಸ್ನಲ್ಲಿ ಫೇಲ್ ಆದಂಥ ಕ್ಯಾಂಡಿಡೇಟ್ಸ್ಗೆ ಥಿಯರಿ ಎಕ್ಸಾಮ ಯಾವಾಗಲಿಂದ ಸ್ಟಾರ್ಟ್ ಆಗ್ತೈತಿ, ಅಷ್ಟೇ ಅಲ್ಲದೆ ಎಕ್ಸಾಮಿನೇಷನ್ ಸೆಂಟರ್ ಯಾವುದಿರುತ್ತೆ ಅಂತಂತ ಹೇಳಿ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂತನ ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಅಪ್ಡೇಟ್ಸ್ಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ಇಲ್ಲಿ ಕೊಟ್ಟಿರುವ ಮಾಹಿತಿ ಪ್ರಕಾರ ಸರ್ಕ್ಯುಲರ್ 12/11/2025 ಪ್ರಕಾರ C3, C9, C15 ಸಿಲೆಬಸ್ದಲ್ಲಿ ಫೇಲ್ ಆದಂಥ ಕ್ಯಾಂಡಿಡೇಟ್ಸ್ಗೆ ಥಿಯರಿ ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತ ಕೊಡ್ತಾರೆ. ಸೊ ಥಿಯರಿ ಎಕ್ಸಾಮ್ ವಿಲ್ ಸ್ಟಾರ್ಟ್ ಫ್ರಾಮ್ 26th ನವೆಂಬರ್ಲಿಂದ ಸ್ಟಾರ್ಟ್ ಆಗ್ತೈತಿ. ಬಟ್ ಎಕ್ಸಾಮ್ ಎಲ್ಲಿ ಕಂಡಕ್ಟ್ ಮಾಡ್ತಾರ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಎಕ್ಸಾಮಿನೇಷನ್ ಸೆಂಟರ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಎಕ್ಸಾಮಿನೇಷನ್ ಸೆಂಟರ್ಸ್ ಲಿಸ್ಟ್ ಕೊಟ್ಟಿದ್ದಾರೆ. ಸೊ ಫಾರ್ ಆಲ್ ಗೌರ್ಮೆಂಟ್, ಪ್ರೈವೇಟ್ ಆ್ಯಂಡ್ ಏಡೆಡ್, ಸೊ ಏಡೆಡ್, ಗೌರ್ಮೆಂಟ್, ಪ್ರೈವೇಟ್ ಎಲ್ಲ ಪಾಲಿಟೆಕ್ನಿಕ್ ಓಲ್ಡ್ ಸ್ಟೂಡೆಂಟ್ಸ್ C3, C9, C15 ಸಿಲೆಬಸ್ನಲ್ಲಿ ಫೇಲ್ ಆದಂಥ ಕ್ಯಾಂಡಿಡೇಟ್ಸ್ಗೆ ಎಕ್ಸಾಮಿನೇಷನ್ ಸೆಂಟರ್ ಯಾವ್ದು ಇರಬಹುದು ಅಂತಂತ ಹೇಳಿ ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ. ಸೊ ಜಸ್ಟ್ ನಾನು ಲಿಸ್ಟ್ ನಿಮಗೆ ತೋರಿಸ್ತೀನಿ, ಕೆಳಗಡೆ ಇದೆ ನೋಡ್ರಿ. ಸೊ ಈ ಲಿಸ್ಟ್ನಲ್ಲಿ ಕೊಟ್ಟಿರುವಂತಹ ಪಾಲಿಟೆಕ್ನಿಕ್ ಯಾವುದಾದ್ರೂ ಒಂದು ಸೆಂಟರ್ ನಿಮ್ಮ ಕಾಲೇಜಿಗೆ ನಿಯರ್ ಆಗಿರುವಂತಹ ಯಾವುದಾದ್ರೂ ಒಂದು ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ ಸೆಂಟರ್ ಆಗಿ ಚೂಸ್ ಮಾಡ್ತಾರೆ. ಸೊ ನೀವು ಜಸ್ಟ್ ಲಿಸ್ಟ್ ನೋಡ್ಕೊಡ್ರಿ. ಸೊ ನಿಮಗೆ ಹಾಲ್ ಟಿಕೆಟ್ ಕೊಡ್ತಾರಲ್ಲ, ಹಾಲ್ ಟಿಕೆಟ್ ಕೊಟ್ಟಾಗ ನೀವು ಅಬ್ಸರ್ವ್ ಮಾಡಬೇಕು. ಹಾಲ್ ಟಿಕೆಟ್ನಲ್ಲಿ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ ಯಾವುದು ಮೆನ್ಷನ್ ಮಾಡಿರ್ತಾರಲ್ಲ ಆ ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗಿ ನೀವು ಎಕ್ಸಾಮ್ ಅಪಿಯರ್ ಆಗಬೇಕಾಗ್ತೈತಿ. ಓಕೆ, ಸೊ ಹಾಲ್ ಟಿಕೆಟ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಫಸ್ಟ್ ಚೆಕ್ ಮಾಡ್ಕೊಳ್ರಿ ಎಕ್ಸಾಮಿನೇಷನ್ ಸೆಂಟರ್ ಯಾವುದಿದೆ ನಿಮಗೆ ಎಕ್ಸಾಮ್ ಬರೀಲಿಕ್ಕೆ, ಪ್ಲಸ್ ನಿಮ್ಮ ಹಾಲ್ ಟಿಕೆಟ್ನಲ್ಲಿ ನೀವು ಅಪ್ಲೈ ಮಾಡುವಂಥ ಸಬ್ಜೆಕ್ಟ್ಸ್ ಎಲ್ಲಾನು ಬಂದಿದೆಯಲ್ಲ ಅಂತಂತೇಳಿ ಚೆಕ್ ಮಾಡ್ಕೊಳ್ಳಿ. ಸಪೋಸ್ ಏನಾದರೂ ಮಿಸ್ಟೇಕ್ಸ್ ಇದ್ದರೆ, ಕರೆಕ್ಷನ್ಸ್ ಇದ್ದರೆ, ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಇಮಿಡಿಯೇಟ್ಲಿ ನೀವು ನಿಮ್ಮ HOD ಹೋಗಿ ಬೆಟ್ಟ ಆದರೆ ಅವರು ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡ್ತಾರೆ. ಮತ್ತು ಏನಾದರೂ ಕರೆಕ್ಷನ್ಸ್ ಇದ್ದರೆ ಅವರು ನಿಮಗೆ ಕರೆಕ್ಷನ್ಸ್ ಮಾಡಿಕೊಡ್ತಾರೆ. ಓಕೆ, ಸೊ ಇದು ಭಾಳ ಇಂಪಾರ್ಟೆಂಟ್ ಇದೆ. ಓಲ್ಡ್ ಸಿಲೆಬಸ್ನಲ್ಲಿ ಫೇಲ್ ಆದಂಥ ಕ್ಯಾಂಡಿಡೇಟ್ಸ್ C3, C9, C15 ಸಿಲೆಬಸ್ನಲ್ಲಿ ಫೇಲ್ ಆದಂಥ ಕ್ಯಾಂಡಿಡೇಟ್ಸ್ ಹಾಲ್ ಟಿಕೆಟ್ ಬಂದ ತಕ್ಷಣ ಫಸ್ಟ್ ಎಕ್ಸಾಮಿನೇಷನ್ ಸೆಂಟರ್ ಚೆಕ್ ಮಾಡ್ಕೊಡಿ. ಪ್ಲಸ್ ಸಬ್ಜೆಕ್ಟ್ಸ್ ಯಾವುದು ನೀವು ಅಪಿಯರ್ ಆಗಬೇಕಂತ ಅಪ್ಲೈ ಮಾಡಿರಲ್ಲ ಅವೆಲ್ಲ ಸರಿಯಾಗಿ ಬಂದಿದೆಯಲ್ಲ ಅಂತ ಚೆಕ್ ಮಾಡ್ಕೊಡ್ರಿ. ಬಂದಿದ್ರೆ ನೋ ಪ್ರಾಬ್ಲಮ್, ಬಂದಿರದೆ ಹೋದರೆ ಇಮಿಡಿಯೇಟ್ಲಿ ನೀವು ಎಕ್ಸಾಮ್ ಸೆಕ್ಷನ್ ಇನ್ ಯುವರ್ ಕಾಲೇಜ್ ಆರ್ ಯುವರ್ HOD ಆರ್ ಸ್ಟಾಫ್, ಯು ಜಸ್ಟ್ ಮೀಟ್ ದೆಮ್, ಕಾಂಟ್ಯಾಕ್ಟ್ ದೆಮ್, ದೇ ವಿಲ್ ಕ್ಲೇರಿಫೈ ಯುವರ್ ಡೌಟ್ಸ್ ಆ್ಯಂಡ್ ದೇ ವಿಲ್ ಗಿವ್ ದ ಸೊಲ್ಯೂಷನ್ ಫಾರ್ ದ್ಯಾಟ್. ಓಕೆ, ಸೊ ಈ ಮಾಹಿತಿ ಬಹಳ ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ನಾನು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಅಪ್ಡೇಟ್ಸ್ಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್ ಆ್ಯಂಡ್ ಆಲ್ಸೋ ಶೇರ್ ದಿಸ್ ಇನ್ಫಾರ್ಮೇಷನ್ ಇನ್ ಯುವರ್ ಫ್ರೆಂಡ್ ಸರ್ಕಲ್. Thank you, dear students.